ಹಾಯ್ ನಮಸ್ಕಾರ, ನಾನು ನಿಮ್ಮ ಕಿರಿಕೀರ್ತಿ. ಸ್ಪೀಡ್ ಪ್ಲಸ್ ಕರ್ನಾಟಕದ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಆದಿವಾಸಿ ಹೇರ್ ಆಯಿಲ್ ಅಂತ ಇತ್ತೀಚಿನ ದಿನಗಳಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ, ಫೇಸ್ಬುಕ್ಕಲ್ಲಿ, ಯೂಟ್ಯೂಬ್ನಲ್ಲಿ ಸಾಕಷ್ಟು ವಿಡಿಯೋಗಳನ್ನು ನೀವು ನೋಡ್ತಾ ಇದ್ದೀವಿ. ಇನ್ಫ್ಲುಯೆನ್ಸರ್ಗಳು ಹೋಗ್ತಾರೆ, ಅಲ್ಲಿ ವೀಡಿಯೋಸ್ ಮಾಡ್ತಾರೆ. ಅಲ್ಲೇನೋ ಒಂದು ಹರ್ಬಲ್ ಹೇರ್ ಆಯಿಲ್ ಥರ ಇರುತ್ತೆ, ಅದನ್ನು ಒಂದಿಷ್ಟು ಜನ ಉದ್ದ ಕೂದಲು ಬಿಟ್ಕೊಂಡಿರ್ತಾರೆ. ಸೊ ಇದನ್ನು ನಾನು ಸಾಕಷ್ಟು ಬೇರೆ ಬೇರೆ ಪ್ಲ್ಯಾಟ್ಫಾರ್ಮ್ಸಲ್ಲಿ ನೋಡಿದೆ. ನನಗನ್ನಿಸ್ತು, ಯಾರು ಇವರು, ಏನು ಈ ಎಣ್ಣೆ, ಇದು ಒರಿಜಿನಲ್ಲ, ಇದು ಫೇಕಾ, ಇದನ್ನು ರಿಯಲ್ಲಾಗಿ ಏನಾದರೂ ಮಾಡ್ತಾ ಇದ್ದಾರಾ? ಅಷ್ಟು ಅಂದರೆ ಒಂದು ಕಡೆ 1500 ರೂಪಾಯಿ ಇರುತ್ತೆ, ಒಂದು ಕಡೆ 500 ರೂಪಾಯಿ ಇರುತ್ತೆ, ಒಂದೊಂದು ಕಡೆ ಒಂದೊಂದು ರೇಟಲ್ಲಿ ಮಾರ್ತಾರೆ. ಏನಿದು ಆದಿವಾಸಿ ಹೇರ್ ಆಯಿಲ್ ಅಂತ ಗೊತ್ತಾಗಬೇಕು ಅನ್ನುವ ಕಾರಣಕ್ಕೇ ನಾನಿವತ್ತು ಹುಣಸೂರಿನ ಹತ್ತಿರ ಇರುವಂತಹ 1ನೇ ಪಕ್ಷಿರಾಜಪುರ ಅನ್ನೋ ಗ್ರಾಮದಲ್ಲಿರುವಂತಹ ಹಕ್ಕಿಪಿಕ್ಕಿ ಕಾಲೋನಿಯಲ್ಲಿದ್ದೀನಿ. ಇವರು ಹಕ್ಕಿಪಿಕ್ಕಿ ಕಮ್ಯುನಿಟಿಯವರು ಆದಿವಾಸಿ ಹೇರ್ ಆಯಿಲ್ನ ಮಾರ್ತಾ ಇದ್ದಾರೆ, ಪಾರ್ಸಲ್ ಮಾಡ್ತಾ ಇದ್ದಾರೆ, ಸಾಕಷ್ಟು ಜನರಿಗೆ ಇದನ್ನು ತಲುಪಿಸ್ತಾ ಇದ್ದಾರೆ ಅಂತ ಇರುವಾಗ ಯಾರಿವರು, ಏನು ಎಣ್ಣೆ ಮಾಡ್ತಾರೆ, ಹೆಂಗೆ ಎಣ್ಣೆ ಮಾಡ್ತಾರೆ, ಯಾವ ಹರ್ಬ್ಸ್ ಯೂಸ್ ಮಾಡ್ತಾರೆ, ಇದೆಲ್ಲವನ್ನು ಪತ್ತೆ ಹಚ್ಚಬೇಕು, ಅದು ನನಗೆ ಗೊತ್ತಾಗಬೇಕು ಅನ್ನುವ ಕಾರಣಕ್ಕೆ ನಾನು ಇಲ್ಲಿಗೆ ಬಂದಿದ್ದೀನಿ. ಬನ್ನಿ, ನಾನು ಇಲ್ಲಿದ್ದೀನಿ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಮೊದಲನೇದಾಗಿ ಇಲ್ಲಿ ಸಾಕಷ್ಟು ಜನ ಇದ್ದಾರೆ, ಕೆಲವರೆಲ್ಲ ಕೂದಲು ಬಿಟ್ಕೊಂಡಿದ್ದಾರೆ. ಆಯಿಲ್ ಇದೆ, ಒಂದಿಷ್ಟು ಬೇರೆ ಬೇರೆ ಗಿಡಮೂಲಿಕೆಗಳನ್ನು ಇಟ್ಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲೊಬ್ರು ಮೇಡಮ್ ಇದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಸರ್. ನಿಮ್ಮ ಹೆಸರು? ನನ್ನ ಹೆಸರು ರೋಜಾ ಅಂತ ಸರ್. ನಾವು ಆದಿವಾಸಿ ಇಲ್ಲಿ ಪಕ್ಷಿರಾಜಪುರದಲ್ಲಿ ಇರುವಂಥ ಹಕ್ಕಿಪಿಕ್ಕಿ ಕಮ್ಯುನಿಟಿಯವರು ನಾವು. ಮೇಡಮ್, ಈ ರೀತಿ 2 ಬಾಟ್ಲು ಲೇಡೀಸ್ಗೆ. ಜೆಂಟ್ಸ್ಗೆ ಅಂತ ಅಂದರೆ ಮೇಡಮ್ ನಾವು ಸುಳ್ಳು ಹೇಳೋದಿಲ್ಲ. ಹೊಸ ಕೂದಲು ಬರುತ್ತೆ ಅಂತಂದರೆ ರೂಟ್ಸ್ ಇರಬೇಕು. ರೂಟ್ಸ್ ಇರ್ದು ಸ್ವಲ್ಪ ಸ್ವಲ್ಪ ಸಣ್ಣಕ್ಕೆ ಕೂದಲು ಇರುತ್ತಲ್ಲ, ಅವ್ರಿಗಾದರೆ ಹೊಸ ಕೂದಲು ಗ್ಯಾರಂಟಿಯಾಗಿ ಎಣ್ಣೆ ಹಚ್ಚೋದ್ರಿಂದ ಬರುತ್ತೆ. ಮತ್ತು ಎಣ್ಣೆ ತಲುಪಿದ ಮೇಲೆ ನಾವು ಹಚ್ಚೋ ರೀತಿ ಹೇಳ್ತೀವಿ, ಅದೇ ರೀತಿ ಹಚ್ಚಿದ್ರೆ ಹೊಸ ಕೂದಲು ಬರುತ್ತೆ. 2 ತಿಂಗಳಲ್ಲಿ ಹೊಸ ಕೂದಲು. ಯಾವ ರೀತಿ ಜೆಂಟ್ಸ್ಗೆ ಸೇವ್ ಮಾಡಿಬಿಟ್ಟು ಸಣ್ಣ ಸಣ್ಣ ಕೂದಲು 2-3 ದಿವಸದಲ್ಲಿ ಬರುತ್ತೆ, ಅದೇ ರೀತಿ 2 ತಿಂಗಳಲ್ಲಿ ಹೊಸ ಕೂದಲು ಬಂದುಬಿಡುತ್ತೆ ಮೇಡಮ್. ಲೇಡೀಸ್ಗಾದರೆ ಉದ್ದ 1 ತಿಂಗಳಲ್ಲಿ 3-4 ಇಂಚು ಉದ್ದ ಬೆಳೀತದೆ. ಈ ರೀತಿ 2 ಬಾಟ್ಲು ಹಚ್ಚೋದ್ರಿಂದ 6 ತಿಂಗಳು. ಇದು 1 ಬಾಟ್ಲು ಜೆಂಟ್ಸ್ಗೆ ಹಚ್ಚಿದ್ರೆ ಸಾಕು. ಮತ್ತೆ ಹಚ್ಚೋ ಅವಶ್ಯಕತೆ ಕೂಡ ಇರೋದಿಲ್ಲ. ಜಾಸ್ತಿ ಬೇಕು, ಚೆನ್ನಾಗಿರಬೇಕು ಲೈಫ್ ಟೈಮ್ ಅಂತಂದರೆ ಹಚ್ಬೋದು, ಏನು ತೊಂದರೆ ಇಲ್ಲ ಸರ್. ಇದು ನಮ್ಮ ಕುಲ ಕಸುಬು. ನಾವು ಇದು ಸ್ವಂತ, ನಾವು ಗಿಡಮೂಲಿಕೆ, ಒಂದೊಂದು ಗಿಡಮೂಲಿಕೆ ಸಹ, ಒಂದು ಗಿಡಮೂಲಿಕೆ ಇಲ್ಲದೆ ಇದ್ರೂ ಕೂಡ ನಾವು ಎಣ್ಣೆ ಮಾಡೋದಿಲ್ಲ. 108 ಗಿಡಮೂಲಿಕೆ ಇದ್ರೇ ನಾವು ಎಣ್ಣೆ ತಯಾರಿಸ್ತೀವಿ ಸರ್. ಈ ರೀತಿ ನಾವು ಎಣ್ಣೆ ಮಾಡಿದ್ದೀವಿ, ನೀವು ನೋಡ್ಬೋದು ಸರ್. ಈ ರೀತಿ ನಾವು ಎಣ್ಣೆ ಕಾಯಿಸಿದ್ದೀವಿ. ಗಿಡಮೂಲಿಕೆ ಕೂಡ ಇಲ್ಲಿ ಇದೆ ಸರ್. 108 ಗಿಡಮೂಲಿಕೆ, ನೀವೇ ಸುದ್ದಾಗಿ ನೋಡಲ್ಲ. ಇಲ್ಲ ಮೇಡಮ್, ನನಗೆ ಈ ಹೇರ್ ಆಯಿಲ್ನ ನಾನು ನೋಡಿದ್ದೀನಿ, ನಿಮ್ಮ ಬೇರೆ ಬೇರೆ ಇನ್ಫ್ಲುಯೆನ್ಸರ್ಸ್ ಎಲ್ಲ ಮಾಡಿರೋದು ನೋಡಿದ್ದೀನಿ. ನನಗೆ ಬೇಕಾಗಿರೋದು ನಿಜವಾಗ್ಲೂ ಇಷ್ಟು ಗಿಡಮೂಲಿಕೆಗಳನ್ನು ಯೂಸ್ ಮಾಡ್ಕೊಂಡು ಮಾಡ್ತೀರಾ? ಎಲ್ಲಿಂದ ತರ್ತೀರಿದ್ನೆಲ್ಲ ಸರ್? ಇದು ನಾವು ಸ್ವಂತವಾಗಿನೇ ಗಿಡಮೂಲಿಕೆ ತಗೊಂಡು ಬಂದು ನಾವು ಈಗ ಫುಲ್ ಬಾಲ್ಡ್ ಹೇರ್ ಇದ್ರೆ ಅಂದ್ರೆ ನೈಸ್ ತಲೆ ಇರುತ್ತಲ್ಲ, ಇಲ್ಲ ಸರ್, ಬರೋದಿಲ್ಲ ಸರ್. ಹೊಸ ಕೂದಲು ಫುಲ್ ಬಾಲ್ಡ್ ನೈಸ್ ಆಗಿಬಿಡುತ್ತಲ್ಲ, ಅವ್ರಿಗೆ ಬರೋದಿಲ್ಲ ಸರ್. ರೂಟ್ಸ್ ಇರಲೇಬೇಕು. ರೂಟ್ಸ್ ಇದ್ರೇ ಹೊಸ ಕೂದಲು
ಬೇಗ ಬರುತ್ತೆ, ದಟ್ಟ ಮಂದವಾಗಿ ಬರುತ್ತೆ ಸರ್. ರೂಟ್ಸ್ ಅಂದರೆ ಸ್ವಲ್ಪ ಸ್ವಲ್ಪ ಇರುತ್ತೆ ನೋಡಿ, ಸಣ್ಣ ಸಣ್ಣ ರುಯಿ ಅಂತ 100ರಲ್ಲಿ 10% ಇದ್ರೂ ಕೂದಲು ಬಂದ್ಬಿಡುತ್ತೆ. 100ರಲ್ಲಿ 10% ಇದ್ರೂ ಫುಲ್ ಫ್ಲ್ಯಾಟ್ ಆಗಿಬಿಟ್ರೆ ಅದು ಬರಲ್ಲ. ಮೇಡಮ್ ಇದು ಹಚ್ಚೋ ರೀತಿ ಅಂತ ಅಂದರೆ
ಇದು ಹಚ್ಚೋದು ವಾರದಲ್ಲಿ 2 ದಿವಸ. ರಾತ್ರಿ ಹಚ್ಚಿ ಬೆಳಗ್ಗೆ ವಾಶ್ ಮಾಡಿ. ಸ್ವಲ್ಪ ಸ್ವಲ್ಪ ತೊಗೊಂಡು ರೂಟ್ಸಲ್ಲಿ ಮಸಾಜ್ ಮಾಡಿ. ಇಲ್ಲಾಂದರೆ 2 ಗಂಟೆ ಬಿಟ್ಟು ಕೂಡ ನೀವು ವಾಶ್ ಮಾಡ್ಬೋದು, ತೊಂದರೆ ಏನಿಲ್ಲ. ಇದು 3 ತಿಂಗಳು ಬರುತ್ತೆ, 1 ಬಾಟ್ಲು ಅರ್ಧ ಲೀಟ್ರ್. ಮತ್ತು 2 ಬಾಟ್ಲು 6 ತಿಂಗಳು ಬರುತ್ತೆ. ಲೇಡೀಸ್ಗೆ ಅಂದರೆ 6 ತಿಂಗಳು ಹಚ್ಚೋದ್ರಿಂದನೇ ಒಳ್ಳೆಯದು ಮೇಡಮ್. 6 ತಿಂಗಳು ಕೋರ್ಸ್ ಆಗಿರ್ತದೆ. ಜೆಂಟ್ಸ್ಗೆ ಆದರೆ 1 ಬಾಟ್ಲು 3 ತಿಂಗಳು ಅರ್ಧ ಲೀಟ್ರದು. ಇದೇ ರೀತಿ ಅರ್ಧ ಲೀಟ್ರ್ ಬಾಟ್ಲು ಬರುತ್ತೆ. ನಾನು ನಿಮ್ಮ ಕಿರಿಕೀರ್ತಿ, ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ. ಇದು ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ. ಮತ್ತೆ ಸಿಗ್ತೀನಿ. ನಮಸ್ಕಾರ.